ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿಗೆ ಕಾದು ಕುಳಿತಿದೆ ಕಾಂಗ್ರೆಸ್. ಕೆಲ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಹೆಸರು ಇನ್ನೂ ಬಾಕಿ ಇದೆ. ಅಭ್ಯರ್ಥಿ ಯಾರು ಅನ್ನೋದನ್ನ ಫೈನಲ್ ಮಾಡ್ಕೊಂಡಿಲ್ಲ. ಬಿಜೆಪಿ ಮೊದಲಿಗೆ ಪಟ್ಟಿ ರಿಲೀಸ್ ಮಾಡಲಿ, ಬಳಿಕ ಅದಕ್ಕೆ ಆಪೋಸಿಟ್ ಕ್ಯಾಂಡಿಡೇಟ್ ಅನ್ನ ನಾವು ಡಿಸೈಡ್ ಮಾಡೋಣ ಅಂತ ಕೈ ಅಭ್ಯರ್ಥಿಗಳ ಘೋಷಣೆ ಮಾಡೋದಕ್ಕೆ ಕಾದು ಕುಳಿತಿದೆ ಕಾಂಗ್ರೆಸ್. ಕೆಲ ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನು ಆಧರಿಸಿ ಈ ರೀತಿ ಘೋಷಣೆ ಮಾಡೋದು ಕಾದು ನೋಡೋ ತಂತ್ರಕ್ಕೆ ಕಾಂಗ್ರೆಸ್ ಮೊರೆ ಹೋಗ್ತಾ ಇದೆ. ಹೀಗಾಗಿ ಮೊದಲಿಗೆ ಬಿಜೆಪಿಯವರು ಪಟ್ಟಿ ಬಿಡುಗಡೆ ಮಾಡಲಿ, ಯಾರಾಗ್ತಾರೆ ಆ ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿ ನೋಡೋಣ. ಅದಾದ್ಮೇಲೆ ಸೂಕ್ತ ಅಭ್ಯರ್ಥಿಯನ್ನ ಕಾಂಗ್ರೆಸ್ನಿಂದ ಕಣಕ್ಕಿಳಿಸೋದು ಅನ್ನೋ ಲೆಕ್ಕಾಚಾರ. ಎಲ್ಲ ರೀತಿ ಸ್ಟ್ರಾಟಜಿಗಳು ಮಾಡ್ತಾ ಇರೋದ್ರಿಂದ ಜಾತಿ ಲೆಕ್ಕಾಚಾರ, ಇನ್ನುಳಿದ ಹಾಗೆ ಸಮರ್ಥ ಅಭ್ಯರ್ಥಿಯನ್ನ ಹೇಗೆ ನಾವು ಕಣಕ್ಕಿಳಿಸಬೇಕು, ಬಿಜೆಪಿ ಅಭ್ಯರ್ಥಿ ಯಾರಾಗ್ತಾರೆ ನೋಡ್ಕೊಂಡು ಅದಾದ್ಮೇಲೆ ನಾವು ಕಣಕ್ಕಿಳಿಸೋದು ಅಂತ ಹೇಳಿ. ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೂ ಅಷ್ಟೇ ಬಿಜೆಪಿ ತನ್ನ ಅಭ್ಯರ್ಥಿ ಪಟ್ಟಿಯನ್ನು ಬೇಗ ಸಿದ್ಧ ಮಾಡಿಕೊಳ್ತು. ಆದರೆ ಕಾಂಗ್ರೆಸ್ ನಿಧಾನವಾಗಿ ಹಂತ ಹಂತವಾಗಿ ಕೊನೆ ಕ್ಷಣದವರೆಗೂ ಕೂಡ ಅಭ್ಯರ್ಥಿಗಳನ್ನು ಫೈನಲ್ ಮಾಡ್ಕೊಳ್ತಾ ಬಂದರು. ಈ ಬಾರಿಯೂ ಕೂಡ ಒಂದಷ್ಟು ಕ್ಷೇತ್ರಗಳಲ್ಲಿ ಬಿಜೆಪಿ ಮೊದಲಿಗೆ ತಮ್ಮ ಅಭ್ಯರ್ಥಿ ಯಾರು ಅನ್ನೋದನ್ನು ಅನೌನ್ಸ್ ಮಾಡಲಿ, ಅದಾದಮೇಲೆ ಅವರ ವಿರುದ್ಧ ಯಾವ ಸೂಕ್ತ ಅಭ್ಯರ್ಥಿಯನ್ನು ಕಣಕ್ಕಿಳಿಸಬಹುದು ಅಂತ. ಅಂದರೆ ಇದುವರೆಗೂ ಅಭ್ಯರ್ಥಿಗಳ ಅಂದಾಜೇ ಇಲ್ಲ ಆ ಕ್ಷೇತ್ರಗಳಲ್ಲಿ ಅಂತಲ್ಲ, ಒಂದು 3-4 ಆಪ್ಷನ್ ಇರುತ್ತೆ. ಆದರೆ ಬಿಜೆಪಿಯ ಕ್ಯಾಂಡಿಡೇಟ್ ಯಾರು ಆಗ್ತಾರೆ, ಆಮೇಲೆ ಲೆಕ್ಕಾಚಾರ ಹೇಗೆ ಬದಲಾಗುತ್ತೆ ನೋಡಿಕೊಂಡು ಅದಕ್ಕೆ ಸೂಕ್ತ ಆಗೋ ಹಾಗೆ ಕಾಂಗ್ರೆಸ್ನಿಂದ ಅಭ್ಯರ್ಥಿಯನ್ನು ಕಣಕ್ಕಿಳಿಸೋದು ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಒಂದಷ್ಟು ಕ್ಷೇತ್ರಗಳಲ್ಲಿ ಈ ರೀತಿ ಬಿಜೆಪಿ ಅಭ್ಯರ್ಥಿ ಯಾರು ಅಂತ ಗೊತ್ತಾದ ಮೇಲೆ ನಮ್ಮ ಅಭ್ಯರ್ಥಿಯನ್ನು ಫೈನಲೈಸ್ ಮಾಡೋಣ ಅಂತ ಕಾದುಕೊಳ್ತಿದೆ. ಸೊ ಬಿಜೆಪಿ ಒಂದು ವೇಳೆ ಇವತ್ತು ನಾಳೆ ಒಳಗೆ ಪಟ್ಟಿಯನ್ನು ರಿಲೀಸ್ ಮಾಡಿ ಅದರಲ್ಲಿ ರಾಜ್ಯದ ಒಂದಷ್ಟು ಕ್ಷೇತ್ರಗಳು 19ರಿಂದ 22 ಕ್ಷೇತ್ರಗಳ ಪೈಕಿ ಫೈನಲ್ ಆಗಬಹುದು ಅಭ್ಯರ್ಥಿಗಳು ಅಂತೇನಿದೆ, ಅದರಲ್ಲಿ ಕಾಂಗ್ರೆಸ್ಗೆ ಅವ್ರಿಗೆ ಬೇಕಾಗಿರುವಂಥ ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿ ಯಾರು ಅನ್ನೋ ಮಾಹಿತಿ ಸಿಕ್ಕ ನಂತರ ಕಾಂಗ್ರೆಸ್ನಿಂದ ಯಾರನ್ನು ಕಣಕ್ಕಿಳಿಸಬೇಕು ಅನ್ನೋದನ್ನು ಡಿಸೈಡ್ ಮಾಡಲಾಗುತ್ತೆ. ಎರಡೂ ರಾಷ್ಟ್ರೀಯ ಪಕ್ಷಗಳು ಇದೇ ಲೆಕ್ಕಾಚಾರದಲ್ಲಿರೋದು. ಆಪೋಸಿಟ್ ಕ್ಯಾಂಡಿಡೇಟ್ ಯಾರು ಅನ್ನೋದನ್ನು ನೋಡಿಕೊಂಡು ಅದರ ಮೇಲೂ ಕೂಡ ನಮ್ಮ ಅಭ್ಯರ್ಥಿ ಯಾರಾಗಿರಬೇಕು ಅನ್ನೋದನ್ನು ಸಾಕಷ್ಟು ಸಂದರ್ಭಗಳಲ್ಲಿ ನಿರ್ಧಾರ ಮಾಡಲಾಗುತ್ತೆ. ಅದೇ ರೀತಿ ಕಾಂಗ್ರೆಸ್ ಈಗ ಈ ತಂತ್ರಗಾರಿಕೆಯನ್ನು ಬಳಸ್ಕೊಳ್ತಾ ಇರುವಂಥದ್ದು. ಉದಾಹರಣೆಗೆ ಸಾಕಷ್ಟು ಕ್ಷೇತ್ರಗಳು ಆ ರೀತಿ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಒಂದಷ್ಟು ಕ್ಷೇತ್ರಗಳು ನಮ್ಮ ಅಭ್ಯರ್ಥಿ ಯಾರಾಗಬೇಕು ಅಂತ ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿಗಳ ಮೇಲೆ ಅವಲಂಬಿತ ಆಗಿದೆಯಾ, ಬಿಜೆಪಿ ಅಭ್ಯರ್ಥಿಗಳನ್ನು ನೋಡಿಕೊಂಡು ಆಮೇಲೆ ನಮ್ಮ ಅಭ್ಯರ್ಥಿಯನ್ನ ಡಿಸೈಡ್ ಮಾಡೋಣ ಅಂತ ಯಾವ ಕಾರಣಕ್ಕೆ, ಮತ್ತೆ ಏನು ತಂತ್ರಗಾರಿಕೆ ಕಾಂಗ್ರೆಸ್ನದ್ದು? ವಿಜಯ್, ಬಹಳ ಮುಖ್ಯವಾಗಿರುವಂಥದ್ದು ಕೆಲವೇ ದಿನಗಳಲ್ಲಿ ಕೂಡ ಈಗ ಇದು ಲೋಕಸಭಾ ಚುನಾವಣೆಗೆ ದಿನಾಂಕ ಕೂಡ ನಿಗದಿ ಆಗುವಂಥದ್ದು, ಸೊ ಘೋಷಣೆ ಆಗುತ್ತೆ. ಹಾಗಾಗಿ ಎಲ್ಲ ರೀತಿಯಲ್ಲಿ ಕೂಡ ಈಗ ಚುನಾವಣೆಗೆ ಸಿದ್ಧತೆಗಳು ಕೂಡ ಈಗ ಭರ್ಜರಿ ನಡೀತಿದೆ. ಆದರೆ ಎಲ್ಲೊಂದು ಕಡೆ ಗೆಲುವಿನ ಲೆಕ್ಕಾಚಾರದಲ್ಲಿ ಆಯಾ ಪಕ್ಷಗಳು ತಮ್ಮದೇ ಆದಂಥ ಲೆಕ್ಕಾಚಾರಗಳನ್ನ ಹಾಕೊಂಡಿರುವಂಥದ್ದು. ರಾಜ್ಯದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಕೂಡ ಒಂದಷ್ಟು ಭರ್ಜರಿಯಾಗಿ ತಂತ್ರಗಾರಿಕೆ ಈಗ ರೂಪಿಸ್ತಾ ಇರುವಂಥದ್ದು. ಮೊದಲ ಹಂತವಾಗಿ ಈಗಾಗಲೇ 7 ಜನರ ಪಟ್ಟಿಯನ್ನು ಕೂಡ ಈಗ ಬಿಡುಗಡೆ ಆಗಿದೆ. 2ನೇ ಹಾಗೂ 3ನೇ ಹಂತದ ಪಟ್ಟಿ ಬಿಡುಗಡೆಗೂ ಕೂಡ ಈಗ ಸಿದ್ಧತೆ ನಡೆಸಿರುವಂಥದ್ದು. ಆದರೆ ಎಲ್ಲೊಂದು ಕಡೆ ಬಿಜೆಪಿ ಅಭ್ಯರ್ಥಿಗಳು ಯಾರು ಅನ್ನುವಂಥದ್ದನ್ನ ಖಚಿತಪಡಿಸಿಕೊಂಡು ಕೆಲವೊಂದು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ಘೋಷಿಸುವಂಥ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿಬರ್ತಿದ್ದಾವೆ. ಇನ್ನೂ ಕೂಡ ಬಿಜೆಪಿಯ ಪಟ್ಟಿ ಬಿಡುಗಡೆ ಆಗದೇ ಇರುವಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕೂಡ ಒಂದಷ್ಟು ಲೆಕ್ಕಾಚಾರಗಳನ್ನ ಈಗ ಸದ್ಯಕ್ಕೆ ಹಾಕಿಕೊಂಡಿರುವಂಥದ್ದು. ಅಂದರೆ ಈಗ ಕೆಲವೊಂದು ಕ್ಷೇತ್ರಗಳಲ್ಲಿ ಯಾರು ಅಭ್ಯರ್ಥಿಯನ್ನು ಕಣಕ್ಕಿಳಿಸ್ತಾರೆ, ಅದರ ನಂತರದಲ್ಲಿ ಕೂಡ ಯಾರನ್ನು ನಾವು ನಿಲ್ಲಿಸ್ತಾರೆ ಗೆಲುವು ಸುಲಭ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಈಗ ಕಾಂಗ್ರೆಸ್ ನಾಯಕರು ಇದ್ದಂತೆ ಕಾಣಿಸ್ತೈತೆ. ಹಾಗಾಗಿ ಇನ್ನೇನು 1-2 ದಿನಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ಕೂಡ ಘೋಷಣೆ ಆಗುತ್ತೆ. ಅದಾದ ನಂತರ ಕೂಡ ಕೆಲವೊಂದು ಕ್ಷೇತ್ರಗಳಿಗೆ ಈಗಾಗಲೇ ಒಂದಷ್ಟು ಕ್ಷೇತ್ರಗಳ ನಿರ್ಧಾರ ಆಗಿದೆ, ಆದರೆ ಕೆಲವೊಂದು ಕ್ಷೇತ್ರಗಳಿಗೆ ಬಿಜೆಪಿ ಅಭ್ಯರ್ಥಿಗಳು ಯಾರು ಅನ್ನುವಂಥದ್ದನ್ನು ನಿರ್ಧಾರ ಮಾಡಿಕೊಂಡು ನಂತರ ಅಭ್ಯರ್ಥಿಗಳನ್ನ ಅಖೈರುಗೊಳಿಸುವಂಥ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರೆ. ಈಗ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ವಿಚಾರದಲ್ಲೂ ಕೂಡ ಈ ಒಂದು ಸಂದರ್ಭದಲ್ಲಿ ಕೂಡ ಇದೇ ರೀತಿಯ ನಿರ್ಧಾರವನ್ನ ಈಗ ಕಾಂಗ್ರೆಸ್ ನಾಯಕರು ಕೈಗೊಂಡಿದ್ದಾರೆ ಅಂತ. ಯಾಕಂತಂದ್ರೆ ಹಾಲಿ ಸಂಸದರಾಗಿರುವಂತಹ ಪ್ರತಾಪ್ ಸಿಂಹ ಅವರ ಬದಲಿಗೆ ರಾಜವಂಶಸ್ಥರಾಗಿರುವಂತಹ ಯದುವೀರ್ ಅವರಿಗೆ ಕೊಡಬೇಕು ಅನ್ನುವಂಥ ರೀತಿಯಲ್ಲಿ ಕೂಡ ಈಗ ಚರ್ಚೆಗಳು ಶುರುವಾಗಿದೆ. ಒಂದು ವೇಳೆ ಯದುವೀರ್ ಅವರಿಗೆ ಕೊಟ್ಟಿದ್ದೇ ಆದಲ್ಲಿ ಅಲ್ಲಿ ಯಾವ ಅಭ್ಯರ್ಥಿಯನ್ನು ಕಣಕ್ಕಿಳಿಸಬೇಕು ಅನ್ನುವಂಥದ್ದು ಕೂಡ ಈಗ ಸದ್ಯಕ್ಕೆ ಸಾಕಷ್ಟು ಲೆಕ್ಕಾಚಾರಗಳು ಆಗ್ತಿದೆ. ಯಾಕಂತಂದ್ರೆ ಸಹಜವಾಗಿ ಕೂಡ ಗೆಲುವಿಗಾಗಿ ಕೂಡ ಒಂದಷ್ಟು ತಂತ್ರಗಾರಿಕೆ ರೂಪಿಸಬೇಕಾದಂಥ ಹಿನ್ನೆಲೆಯಲ್ಲಿ ಯಾರಿಗೆ ಟಿಕೆಟ್ ಕೊಡ್ತಾರೆ ಅನ್ನುವಂಥದ್ದು. ಯಾಕಂದ್ರೆ ಲಕ್ಷ್ಮಣ ಅವರ ಹೆಸರು ಕೂಡ ಬಲವಾಗಿ ಕೇಳಿಬರ್ತಿದೆ. ಒಕ್ಕಲಿಗ ಸಮುದಾಯದ ಕಾರ್ಡನ್ನು ಉಪಯೋಗಿಸಬೇಕಾಗುತ್ತಾ ಅಥವಾ ಯಾರು ಅಭ್ಯರ್ಥಿಯನ್ನು ಕಣಕ್ಕಿಳಿಸಬೇಕು ಅನ್ನುವಂಥದ್ದು ಕೂಡ ಒಂದಷ್ಟು ಚರ್ಚೆ ಆಗುತ್ತೆ. ಅದೆಲ್ಲವೂ ಕೂಡ ಬಿಜೆಪಿ ಅಭ್ಯರ್ಥಿಯನ್ನ ಆಧರಿಸಿ ಕಾಂಗ್ರೆಸ್ನಲ್ಲಿ ನಿರ್ಧಾರ ಆಗುವಂಥದ್ದು. ಅದೇ ರೀತಿಯಲ್ಲಿ ಕೂಡ
ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಕೂಡ ಇದೇ ರೀತಿಯ ತಂತ್ರಗಾರಿಕೆ ಮೊರೆ ಹೋಗಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದ್ದಾವೆ. ಅಲ್ಲಿ ಕೂಡ ಕಾಂಗ್ರೆಸ್ ಭದ್ರಕೋಟೆ ಆದರೂ ಬಿಜೆಪಿ ಯಾವ ಅಭ್ಯರ್ಥಿಯನ್ನು ಕಣಕ್ಕಿಳಿಸ್ತಾರೆ ಅನ್ನುವಂಥ ನಿರ್ಧರಿಸುವಂಥ ನಿಟ್ಟಿನಲ್ಲಿ ಕೂಡ ಈಗ ಲೆಕ್ಕಾಚಾರದಲ್ಲಿ ತೊಡಗಿದ್ದಾರೆ ಅನ್ನುವಂಥದ್ದು. ಇನ್ನು ಮುಖ್ಯವಾಗಿ ದಕ್ಷಿಣ ಕನ್ನಡದಲ್ಲಿ ಕೂಡ ಅಲ್ಲಿ ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ, ಯಾಕಂದರೆ ಹಾಲಿ ಸಂಸದರಾಗಿರುವಂಥದ್ದು ಬಿಜೆಪಿಯಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರು, ಅಲ್ಲಿ ಅವರ ಬದಲಿಗೆ ಇನ್ನೊಬ್ಬರಿಗೆ ಟಿಕೆಟ್ ಅನ್ನು ಕೊಡ್ತಾರೆ ಅನ್ನುವಂಥ ಚರ್ಚೆಗಳು ಆಗ್ತಿದೆ. ಈ ಹಿನ್ನೆಲೆಯಲ್ಲಿ ಅಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥದ್ದು ಕೂಡ ಬಿಜೆಪಿ ಅಭ್ಯರ್ಥಿಯ ಟಿಕೆಟ್ ಅನ್ನು ಆಧರಿಸಿ ಅಂತಿಮಗೊಳಿಸುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ನಿರ್ಧಾರ ಮಾಡಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದ್ದಾವೆ. ಹಾಗಾಗಿ ಈ ಬಾರಿ ಕೂಡ ಬಿಜೆಪಿ ಅಭ್ಯರ್ಥಿ ಯಾರು ಅನ್ನುವಂಥ ನಿರ್ಧರಿಸಿ ತಮ್ಮ ಪಕ್ಷದ ಅಭ್ಯರ್ಥಿಯನ್ನು ಅಖೈರುಗೊಳಿಸುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ನಿರ್ಧಾರ ಮಾಡಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿಬರ್ತಿರುವಂಥದ್ದು. ವಿಜಯ್, ಓಕೆ, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.